ಇಷ್ಟಪಡ್ತೀನಿ. ಎಸ್ ಸರ್. ಇನ್ನು ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಆಕ್ಟಿವ್ ಆಗಿದ್ದೀರಾ, ಕಬಡ್ಡಿ ಆಗಿರ್ಬೋದು ಅಥವಾ ಈ ವಿಕಲಚೇತನ ನೌಕರರ ಕ್ರೀಡಾಕೂಟದ ಬಗ್ಗೆ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಮೇಡಮ್, ರಾಜ್ಯದಲ್ಲಿ ಈಗ ಸರ್ಕಾರಿ ನೌಕರ ಕ್ರೀಡಾಕೂಟ ನಡೀತೈತಿ. ಆ ಕ್ರೀಡಾಕೂಟದಲ್ಲಿ ಮುಖ್ಯವಾಗಿ ಆ ಕ್ರೀಡಾಕೂಟದಲ್ಲಿ ಸರ್ಕಾರಿ ನೌಕರು ಇರ್ತಾರೆ. ಈಗ ಉದಾಹರಣೆ ನೀವು ಸರ್ಕಾರಿ ನೌಕರ ಅಂತ ತಿಳ್ಕೊಳ್ಳಿ. ನೀವು ಸರ್ಕಾರಿ ನೌಕರು, ನಿಮ್ ಜೊತೆಗೆ ನಮ್ಮ ವಿಕಲಚೇತರ ಒಬ್ರು ಮಹಿಳೆ ನಿಮ್ ಜೊತೆಗೆ ಸ್ಪರ್ಧೆ ಮಾಡಕ್ಕೆ ನೀವು ಸೋಲಿಸ್ಬಿಡ್ತೀರಿ ನಮ್ಮನ್ನ. ಯಾಕಂದ್ರೆ ನಾವು ಅಂಗವೈಕಲ್ಯ ಆಗಿರ್ತೀವಿ, ನಿಮ್ಗೆ ಸೋಲಿಸ್ಬಿಡ್ತೀವಿ. ನಂದೇನು ವಾದ, ನಾನು ಪ್ರತ್ಯೇಕವಾಗಿ ಸಮಾರಂಭ ಮಾಡೋದು ಬೇಡ, ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಂಗಿಲ್ಲ, ನೀವು ನಡೆಸ್ತಾ ಇರ್ತೀರಿ. ಸರ್ಕಾರ ಏನು ಯುವಜನ ಮತ್ತು ಕ್ರೀಡಾ ಇಲಾಖೆ ನಿಮ್ಗೆ ಅನುದಾನ ಕೊಟ್ಟಿರುತ್ತೆ. ಈ ಸರ್ಕಾರಿ ನೌಕರರ ಕ್ರೀಡಾಕೂಟದ ಜೊತೆಯಲ್ಲಿ ನಮಗೂ ಕೂಡ ವಿಕಲಚೇತನ ನೌಕರರಿಗೆ ಕ್ರೀಡಾಕೂಟ ಮಾಡಿ ಅಂತ ನಾನು ಸಾಕಷ್ಟು ಹೋರಾಟ ಮಾಡ್ಕೊಂಡ್ ಬಂದ್ವಿ. ನಾವೇ ನಮ್ಮ ಸಂಘದಿಂದ ಮಾಡಿದ್ವಿ ಕೊಪ್ಪಳದಲ್ಲಿ. ಅದ ಪರಿಣಾಮ ರಾಜ್ಯದಲ್ಲಿ ಫಸ್ಟ್ ಏನು ಕೊಪ್ಪಳದ ಸರ್ಕಾರಿ ನೌಕರ ಅಧ್ಯಕ್ಷರಾದ ನಾಗರಾಜ್ ಜಮ್ಮನವರು ಫಸ್ಟ್ ಮಾಡಿದ್ರು. ಅದು ಮಾಡಕ್ ಕಾರಣ ಅಂದ್ರೆ ಜಿಲ್ಲಾಧಿಕಾರಿ ಆಗಿದ್ದ ಸುನಿಲ್ ಕುಮಾರ್ ಅವರು. ನೋಡಿ, ಸುನಿಲ್ ಕುಮಾರ್ ಅವರು ಪ್ರತಿಯೊಂದು ಕ್ಷಣದಲ್ಲಿ ನಾನು ಅನಿಸ್ತೀನಿ, ಅಲ್ಲಿಂದ ಬಾಗಲಕೋಟೆಲ್ಲಿ ಹೋದ್ರೆ ಅಲ್ಲಿ ಮಾಡ್ತಾರೆ, ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಮಾಡ್ತಾರೆ. ಈಗ ಇಷ್ಟೇ ಕೆಲವೇ ಸೀಮಿತ ಪ್ರದೇಶದಲ್ಲಿ ಮಾಡೋದ್ರಿಂದ ನಮ್ದು ಕನಸು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಆದಾಗ ನಾವು ಪ್ರತಿಸ್ಪರ್ಧಿಯಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರತಿಭೆ ಗುರುತಿಸಕ್ ಸಾಧ್ಯ ಆಗತ್ತ. ನಾನು ಬಹಳ ಅಂದ್ರೆ ಕಬಡ್ಡಿ ಆಟ ಅಂದ್ರೆ ಭಾರಿ ಇದು. ನನ್ನ ಕಬಡ್ಡಿ ಅಂದ್ರೆ ನನ್ನ ಕಬಡ್ಡಿ ಅವ್ರು ಮೀರ್ಸಕ್ಕಾಗಲ್ಲ. ಕಬಡ್ಡಿಯಲ್ಲಿ ಪ್ರತಿ ವರ್ಷ ನಮ್ಮ ತಂಡ ಬರುತ್ತೆ, ಫಸ್ಟೇ ಇರುತ್ತೆ ಮೇಡಮ್. ಅದು ಮಾತ್ರ ಶತಸಿದ್ಧ ಮೇಡಮ್.